ಎಲ್ಲ ಪತ್ರಕರ್ತ ಮಿತ್ರರಿಗೆ ಹೊಸ ವರ್ಷದ ಶುಭಾಶಯಗಳು. ಯುಗಾದಿ ಆದಮೇಲೆ ಫಸ್ಟ್ ಟೈಮ್ ನಾವು ಪ್ರೆಸ್ ಮೀಟ್ ಮಾಡ್ತಾಯಿದ್ದೀವಿ. ನಮ್ಮ ಸಂಪ್ರದಾಯ ಪ್ರಕಾರ ಯುಗಾದಿ ಹೊಸ ವರ್ಷ ಸ್ಟಾರ್ಟ್ ಆಗ್ತದೆ. ಮತ್ತು ಬೀದರ್ ಜಿಲ್ಲೆಯ ಕಬ್ಬು ಬೆಳೆಗಾರರು ರೈತರಿಗೂ ಹೊಸ ವರ್ಷದ ಶುಭಾಶಯಗಳು. ಇವತ್ತು ಪ್ರೆಸ್ ಮೀಟ್ ಕರೆಸಿದ್ದು ಕಾರಣ ಏನು ಅಂದರೆ, ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ನಮ್ಮದು ಏನೇಮಿತ್ತು ಅಂದರೆ, ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಪುನರ್ ಆರಂಭ ಆಗಬೇಕು. ಬಟ್ ಕಾಲಾಂತರ ಸಮಸ್ಯೆ, ಸ್ಪಂದನ ಇವೆಲ್ಲ ಫೇಲ್ ಆಗಿ ಕಡೆಯಿಂದ ಅದು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಪುನರ್ ಆರಂಭ ಆಗಿಲ್ಲ. ಇಲ್ಲಿ ವಿಷಯ ಎರಡು ಬರುತ್ತೆ. ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಕೋಆಪ್ರೇಟಿವ್ ರಂಗದಲ್ಲಿ ಸ್ಟಾರ್ಟ್ ಆಗಬೇಕಾ, ಅಥವಾ ಲೀಸ್ ಕೊಟ್ಟು ಸ್ಟಾರ್ಟ್ ಆಗಬೇಕಾ, ಅಥವಾ ಪ್ರೈವೇಟ್ ಸೆಕ್ಟರ್ನಲ್ಲಿ ಸ್ಟಾರ್ಟ್ ಆಗಬೇಕು. ತಮಗೆ ನಾಲೆಜ್ ಇದ್ದ ಪ್ರಕಾರ 2021 ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಇಲ್ಲಿವರೆಗೆ ಏನಾಗಿತ್ತು ಅಂದರೆ ಎಲ್ಲರಿಗೂ ಗೊತ್ತಿದೆ. ಈಗ ಸಹಕಾರ ಸಕ್ಕರೆ ಕಾರ್ಖಾನೆ BSSK ಕೋಆಪ್ರೇಟಿವ್ ರಂಗದಲ್ಲಿ ಅಥವಾ ಲೀಸ್ ರಂಗದಲ್ಲಿ ಸ್ಟಾರ್ಟ್ ಮಾಡ್ತೀನಿ ಅಂಥೇಳಿ ಮಾನ್ಯ ರಾಜಶೇಖರ್ ಪಾಟೀಲ್ ಅವರು ಲೀಡ್ ತೊಗೊಂಡಿದ್ರು ಡಿಸೆಂಬರ್ 17, 2024. ಇಲ್ಲಿವರೆಗೂ ಅವ್ರದ್ದು ಏನೇ ಪ್ರಯತ್ನ ಅಥವಾ ರಿಸಲ್ಟ್ ಕಾಣ್ತಾ ಇಲ್ಲ ನನಗೆ. ಸರ್ಕಾರ ಒಂದು ಹೇಳ್ತಾ ಇದೆ, ಇವರು ಒಂದು ಹೇಳ್ತಾ ಇದ್ದಾರೆ, DCC ಬ್ಯಾಂಕ್ ಒಂದು ಹೇಳ್ತಾ ಇದೆ. ಸೊ ರೈತರ ಹಿತದೃಷ್ಟಿ ಇಲ್ಲಿ ಕಾಪಾಡಲ್ಲಿ ವಿಫಲ ಆಗಿದ್ದಾರೆ ಅಂತ ನಾನು ಹೇಳ್ತೀನಿ. ನಾನು ಸ್ಟೇಟ್ ಫಾರ್ವರ್ಡ್ ರಾಜಶೇಖರ್ ಪಾಟೀಲ್ ಆ್ಯಂಡ್ ಟೀಮಿಗೆ ಕೇಳ್ತಾ ಇದ್ದೀನಿ, ಡಿಸೆಂಬರ್ 17 ತಾವು ಕೋಆಪ್ರೇಟಿವ್ ರಂಗದಲ್ಲಿ ಅಥವಾ ಲೀಸ್ ರಂಗದಲ್ಲಿ ಇರಬೇಕು, ಮತ್ತು ಫ್ಯಾಕ್ಟ್ರಿ ಪುನರಾರಂಭ ಆಗಬೇಕು ಅಂತ ತಾವು CM ಹತ್ರ ಹೋಗಿದ್ರಿ. ಬಟ್ ಇಲ್ಲಿವರೆಗೂ ಆಗಿಲ್ಲ. ಸೊ ಮೊನ್ನೆ DCC ಬ್ಯಾಂಕ್ ಹತ್ರ ಹೋಗಿದ್ದೆ. MD CRCS ಹೇಳಿದ್ರು, ನಾವು ನಮ್ಮ ದುಡ್ಡು ರಿಕವರಿ ಸಲುವಾಗಿ we are making the second tender in the month of June as early as possible. They are calling for the sale of BSSK to recover their amount. ಅವರು ದುಡ್ಡು ರಿಕವರಿ ಮಾಡೋ ಕಡೆಯಿಂದ ಅವರು ಸೇಲ್ ಟೆಂಡರ್ ಕರಿತಾ ಇದ್ದಾರೆ, ಸೆಕೆಂಡ್ ಟೆಂಡರ್. ಅದು ಮೋಸ್ಟ್ಲಿ ಜೂನ್ ಎಂಡು ಅಥವಾ ಜುಲೈ ಫಸ್ಟ್ ವೀಕ್ನಲ್ಲಿ ಆಗುತ್ತೆ ಅಂತ ಹೇಳಿದ್ದಾರೆ. ನಾನು ಅವ್ರಿಗೆ ಹೇಳಿದೆ, ನೋಡ್ರಿ ಸರ್ಕಾರ ಏನು ಹೇಳ್ತದೆ, ಒಂದು ಕಡೆ ಅವರು ಲೀಸ್ ಕೊಡ್ತಾ ಅಂತ ಹೇಳ್ತಾರೆ, ಒಂದು ಕಡೆ ರಾಜಶೇಖರ್ ಪಾಟೀಲ್ ಆ್ಯಂಡ್ ಟೀಮ್ ಏನು ಹೇಳ್ತಾ ಇದ್ದಾರೆ, ಇದು ನಾವು ನಡೆಸ್ತೀವಿ, ಸೇಮ್ ಹತ್ರ ದುಡ್ಡು ತಂದೆ ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆ ನೋಡ್ರೆ ನೀವು ಲೀಸ್ ಇಲ್ಲ, ಟೆಂಡರ್ ಫಾರ್ ದ ಸೇಲ್ ಅಂತ ಇದ್ದೀರಿ. ಬಟ್ ಆ್ಯಸ್ ಪರ್ ನಂದು ನಾಲೆಜ್ ಪ್ರಕಾರ, ಕಾನೂನು ಪ್ರಕಾರ ಕಬ್ಜಾ ಚಾವಿ ಪೊಸಿಷನ್ ಇರೋದು DCC ಬ್ಯಾಂಕ್. ದೇ ಆರ್ ದ ರೈಟ್ ಪರ್ಸನ್ ಅಂತ ನನಗೆ ಅನ್ನಿಸ್ತದೆ. ಬಟ್ ಈ ಮಧ್ಯಸ್ಥಿಕೆ ಗೌರ್ಮೆಂಟ್ ವೈಸ್ ಏನು ಮಾಡ್ತದೋ ಗೊತ್ತಿಲ್ಲ. ಸೊ ರಾಜಶೇಖರ್ ಪಾಟೀಲ್ ಅವರು ನಾನು ಕೇಳೋದು ಬಯಸ್ತೀನಿ, ನಿಮ್ಮ ರಿಸಲ್ಟ್ ಏನೂ ಕಾಣ್ತಾ ಇಲ್ಲ ಜನರಿಗೆ ತಪ್ಪು ದಾರಿಯಲ್ಲಿ ಹೋಯ್ತಾ ಇದ್ದೀರಾ ಅಂತ ನನಗೆ ಅನ್ನಿಸ್ತದೆ. 2024 ಹಿಡಿದು ಇಲ್ಲಿವರೆಗೂ 17 ತಿಂಗಳಾಯಿತು. ಆ ಫ್ಯಾಕ್ಟ್ರಿ 24-25 ಸೀಸನ್ ಸ್ಟಾರ್ಟ್ ಆಗ್ತಿಲ್ಲ. ಬಟ್ 25-26 ಸೀಸನ್ ಸ್ಟಾರ್ಟ್ ಆಗಬೇಕಾಗಿತ್ತಾಗಿಲ್ಲ. ಈ 26-27 ಸೀಸನ್ ಬರ್ತಾ ಇದೆ. ಬಟ್ DCC ಬ್ಯಾಂಕ್ ಅವರು ಸೆಕೆಂಡ್ ಆಪ್ಷನ್ ಟೆಂಡರ್ ಕರಿತಾ ಇದ್ದಾರೆ. ಆ್ಯಕ್ಚುಲಿ ವಾಟ್ ಈಸ್ ದ ಪೊಸಿಷನ್ ತಾವು ತಿಳಿಸ್ಬೇಕು ಜನರಿಗೆ. ನಮ್ಮದು ಒಂದೇ ಉದ್ದೇಶ, BSSK ಪುನರ್ ಆರಂಭ ಆಗಬೇಕು. ನಾವು ಪ್ರಯತ್ನ 2021 ಹಿಡಿದು ಮಾಡ್ತಾ ಇದ್ದೀವಿ. ಜನರು 6 ಓಟ್ಲಿಂದ ಸೋಲಿಸೋರು, ಜನರು ಅವ್ರ ಅನಿಸಿಕೆ ಇದೆ, ಅದಕ್ಕೆ ನಾವು ಏನೂ ಮಾಡಲಿಕ್ಕಾಗಲ್ಲ. ಬಟ್ ಮತ್ತೆ ಫಸ್ಟ್ ಟೈಮ್ ಟೆಂಡರ್ ಕರೆದಾಗ ವಿ ಹ್ಯಾವ್ ಪರ್ಚೇಸ್ ಫ್ರಮ್ ದಿ ಗಂಗಾ ಗ್ರೂಪ್. ತಾವು ಹೋದ್ಮೇಲೆ CM ಹತ್ರ ಕೂದ್ಮೇಲೆ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿ ಆ್ಯಂಡ್ ರಿಜಿಸ್ಟ್ರೇಷನ್ ಮಿನಿಸ್ಟರ್ಸ್ ಎಲ್ಲ ಅವರಂದ್ರೆ ಇಲ್ಲ ಬೇಡ, ಅದು ಕ್ಯಾನ್ಸಲ್ ಮಾಡ್ತೀವಿ ಅಂದ್ರೆ, ಸರಿ ಸರ್ ನಿಮ್ಗೆ ತಿಳಿದು ವಿಚಾರಿಸ್ತೀವಿ ಮಾಡ್ಬೋದು ಅಂಥೇಳಿ ನಾವು ಅದಕ್ಕೆ ಸ್ಪಂದನ ಕೊಟ್ಟಿದ್ದೀವಿ. ಈಗ ತಾವು ಫ್ಯಾಕ್ಟ್ರಿ ಪುನರಾರಂಭ ಮಾಡಬೇಕು. ಯಾಕೆ ಜನರಿಗೆ ತಾವೇನು ಆಶ್ವಾಸನೆ ಕೊಟ್ಟಿದ್ದೀರಿ, ಜನರು ನಿಮಗೆ 15 ವರ್ಷ ಅಧಿಕಾರ ಕೊಟ್ಟಿದ್ದಾರೆ, ನಿಮಗೊಂದು ಲೆವೆಲ್ ಕೊಟ್ಟಿದ್ದಾರೆ. ಈಗ ನೀವು ಜನರ ಸಲುವಾಗಿ BSSK ಪುನರಾರಂಭ ಆಗಬೇಕು ಅಂಥೇಳಿ ನಾನು ಕ್ಲೇಮ್ ಮಾಡ್ತೀನಿ.